ನಾಳೆಯಿಂದ ಪ್ಯಾಕೆಟ್ಗಳಲ್ಲಿ ನಂದಿನಿ ಹಾಲು ಜಾಸ್ತಿ ಆಗುತ್ತೆ, ಅದಕ್ಕೆ ರೂಪಾಯಿ ಕೂಡ ಜಾಸ್ತಿ ಆಗುತ್ತೆ. ಎಲ್ಲ ಪ್ಯಾಕೆಟ್ಗಳಲ್ಲೂ ಕೂಡ ಅಷ್ಟೇ. ನಾಳೆಯಿಂದ ನೀವು ನಂದಿನಿ ಹಾಲು ತೊಗೋತಿರೋ ಯಾವುದೋ ಬೇರೆ ತೊಗೊಳ್ತಿರೋ ಅದು ನೋಡಿದಾಗ ನಿಮಗೆ ಚೆಕ್ ಮಾಡಿಕೊಂಡಾಗ ಆ ಹಾಲು ಕೂಡ ಜಾಸ್ತಿ ಆಗುತ್ತೆ. ಅದರಲ್ಲಿ ಒಂದು ಪ್ಯಾಕೆಟಲ್ಲಿರ್ತಕ್ಕಂಥ ಹಾಲಿನ ಪ್ರಮಾಣವೂ ಜಾಸ್ತಿ ಆಗುತ್ತೆ, ಬೆಲೆ ಕೂಡ ಜಾಸ್ತಿ ಆಗುತ್ತೆ. ಹಾಲು ಎಷ್ಟಪ್ಪ ಜಾಸ್ತಿ ಆಗುತ್ತೆ? 50 ml ಹಾಲು ಜಾಸ್ತಿ ಆಗುತ್ತೆ. ಇಲ್ಲಿವರೆಗೂ ನೀವು 500 ml ಅಥವಾ 500 ml ಮಿಲಿಲೀಟರ್ 500 ಮಿಲಿಲೀಟರ್ ಹಾಲನ್ನು ಕೊಂಡುಕೊಂಡಾಗ ನಿಮಗಿದ್ದ ಬೆಲೆಗಿಂತ 2 ರೂಪಾಯಿ ಜಾಸ್ತಿ ಆಗುತ್ತೆ. ಹಾಗಂತ ಅಷ್ಟಕ್ಕೆ ನಾವು ಜಾಸ್ತಿ ಕೊಡಬೇಕಾ? ಇಲ್ಲ. 550 ml ಹಾಲು ಆಗುತ್ತೆ. ಅಲ್ಲಿ 50 ml ಹಾಲು ನಿಮಗೆ ಜಾಸ್ತಿ ಬರುತ್ತೆ. ಒಂದು ಪ್ಯಾಕೆಟಲ್ಲಿ 2 ರೂಪಾಯಿ ಜಾಸ್ತಿ ಮಾಡ್ತಾರೆ. ಪ್ರತಿ ಪ್ಯಾಕೆಟ್ ಹಾಲಿಗೆ, ಇದು ಬರೀ 500ಗೆ ಮಾತ್ರ ಅಲ್ಲ, ನೀವು 1 ಲೀಟ್ರ್ ಪ್ಯಾಕೆಟ್ ತೊಗೊಂಡ್ರೂ ಕೂಡ ಅಲ್ಲೂ 50 ml ಜಾಸ್ತಿ ಆಗುತ್ತೆ. ಆ ಮೂಲಕವಾಗಿ 2 ರೂಪಾಯಿ ಅಲ್ಲೂ ಜಾಸ್ತಿ ಆಗುತ್ತೆ ಅಂಥೇಳಿ KMF ಆದೇಶ ಹೊರಡಿಸಿದೆ. ರಾಜ್ಯ ಸರ್ಕಾರದ ವಿರುದ್ಧವಾಗಿ ಕಮಲ ಪಡೆ ಮುಗಿಬಿದ್ದಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದು ದರ ಏರಿಕೆ ಅಲ್ಲ, ಹೆಚ್ಚುವರಿ ಹಾಲಿಗೆ ಹಾಕ್ತಿರುವಂತಹ ಬೆಲೆ ಅಂಥೇಳಿ ಮುಖ್ಯಮಂತ್ರಿನೂ ಹೇಳಿದ್ದಾರೆ. KMF ಕಡೆಯಿಂದ ಕೂಡ ಸ್ಪಷ್ಟನೆ ಸಿಕ್ಕಿದೆ. ನಿಮಗೆ 500 ml ಹಾಲು ಕೊಟ್ಟು 2 ರೂಪಾಯಿ ಜಾಸ್ತಿ ಮಾಡಿದರೆ ಅದು ಬೆಲೆ ಏರಿಕೆ ಆಗೋದು. ಇಲ್ಲಪ್ಪ, ಇಲ್ಲಿ 550 ml ನಾವು ಹಾಲು ನಿಮಗೆ ಕೊಡ್ತಾ ಇದ್ದೀವಿ, ಆ 50 ml ಇದೆಯಲ್ಲ ಆ ಜಾಗದಲ್ಲಿ ನಾವು 2 ರೂಪಾಯಿ ಜಾಸ್ತಿ ಮಾಡ್ತಾ ಇದ್ದೀವಿ. ಹಾಗಾಗಿ ಇದು ಯಾರಿಗೋ ಮೋಸ, ವಂಚನೆ, ಬೆಲೆ ಏರಿಕೆ ಅಂತ ಆಗಲ್ಲ ಅಂಥೇಳಿ ಮುಖ್ಯಮಂತ್ರಿಗಳ ಕಡೆಯಿಂದ ಸ್ಪಷ್ಟನೆ ಸಿಕ್ಕಿದೆ. ಈಗ ಯಾವ ಹಾಲು ಎಷ್ಟು ಪ್ರಮಾಣದಲ್ಲಿ ಹೆಚ್ಚಳ ಆಯಿತು ಅಂತ ಕೂಡ ನೋಡಬೇಕಾಗತ್ತೆ ನಾವು. ನೋಡಿ, ಇದು ನೀಲಿ ಪ್ಯಾಕೆಟ್, ಇದು 42 ರೂಪಾಯಿ ಇರುತ್ತೆ. 42 ರೂಪಾಯಿಂದ 44 ರೂಪಾಯಿ ಆಗುತ್ತೆ. 1 ಲೀಟರ್ ಹಾಲಲ್ಲಿಗೆ 50 ml ಜಾಸ್ತಿ ಆಯಿತು ಅಲ್ಲಿಗೆ ಅಂತ. ನೀಲಿ ಟೋನ್ಡ್ ಹಾಲು ಬರುತ್ತಲ್ಲ, 43 ಇದ್ದಿದ್ದು 45 ಆಯಿತು. ಆರೆಂಜ್ ಪ್ಯಾಕೆಟ್ 46ರಿಂದ 48 ರೂಪಾಯಿ ಆಗುತ್ತೆ. ಅದು 46 ರೂಪಾಯಿ ಇದ್ದದ್ದು 48 ರೂಪಾಯಿ ಆಗುತ್ತೆ. ಆರೆಂಜಲ್ಲೇ ಸ್ಪೆಷಲ್ ಕೊಡಿ ಅಂತ ಕೇಳಿದ್ರೆ 48 ರೂಪಾಯಿ ಇದ್ದದ್ದು 50 ರೂಪಾಯಿ ಆಗುತ್ತೆ. ಶುಭಂ ಹಾಲು 48ರಿಂದ 50 ರೂಪಾಯಿ ಆಗುತ್ತೆ. ಸಮೃದ್ಧಿ 51ರಿಂದ 53. ಶುಭಂ ಟೋಂಡ್ 49ರಿಂದ 51 ರೂಪಾಯಿ ಆಗುತ್ತೆ. ಇದೇ ರೀತಿ ಸಂತೃಪ್ತಿ, ಶುಭಂ ಗೋಲ್ಡ್, ಸಂತೃಪ್ತಿ 55ರಿಂದ 57, ಶುಭಂ ಗೋಲ್ಡ್ 49ರಿಂದ 51, ಶುಭಂ ಡಬಲ್ ಟೋಂಡ್ 41ರಿಂದ 43 ರೂಪಾಯಿ. ಅಲ್ಲಿಗೆ ಇದಕ್ಕೆ ಮುಖ್ಯಮಂತ್ರಿಗಳ ಸ್ಪಷ್ಟೀಕರಣ ಇಷ್ಟೇ. ನೋಡಿ, ನಾವೇನು ಹಾಲಿಗೆ ದರ ಜಾಸ್ತಿ ಮಾಡ್ತಿಲ್ಲ. ಇಲ್ಲಿ ನೀವು 500 ml ತೊಗೊಂಡು ಅದಕ್ಕೆ ನೀವೇನಾದರೂ 2 ರೂಪಾಯಿ ಜಾಸ್ತಿ ಮಾಡಿಬಿಟ್ಟಿದ್ರೆ ಸಿಟ್ಟಾಗಬೇಕಾಗಿತ್ತು ನೀವು. ಆದರೆ 50 ml ಹಾಲು ಜಾಸ್ತಿ ಬರುತ್ತೆ ಅದರಲ್ಲಿ. ಆ ಕಾರಣಕ್ಕೆ ಪ್ಯಾಕೆಟಲ್ಲಿರ್ತಕ್ಕಂಥ ಹಾಲು ಜಾಸ್ತಿ ಆಯಿತು, ಅದಕ್ಕೆ ಸ್ವಲ್ಪ ಬೆಲೆನೂ ಜಾಸ್ತಿ ಆಯಿತು ಅನ್ನೋ ಸ್ಪಷ್ಟೀಕರಣ ಮುಖ್ಯಮಂತ್ರಿ ಕಡೆಯಿಂದ ಸಿಕ್ಕಿದೆ. ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ನೋಡಿ, ಇಲ್ಲಿವರೆಗೂ ಮೊನ್ನೆವರೆಗೂ 90 ಲಕ್ಷ ಲೀಟರಷ್ಟು ಹಾಲು ಉತ್ಪಾದನೆ ಆಗ್ತಾಯಿತ್ತು. ಇದೇನಾಗಿದೆ, ಈಗ ಹತ್ತತ್ರ 99 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಆಗ್ತಾಯಿದೆ ರಾಜ್ಯದಲ್ಲಿ. ಈ ಸಹಕಾರ ಮಹಾಮಂಡಳ ಇದೆಯಲ್ಲ, ಹಾಲು ಉತ್ಪಾದಕರ ಸಹಕಾರ ಮಹಾಮಂಡಳ, ಕರ್ನಾಟಕ ಮಿಲ್ಕ್ ಫೆಡರೇಷನ್ ಇದೆಯಲ್ಲ, ಇವರಿಗೆ ಯಾರೇ ಹಾಲು ಹಾಕಿದ್ರೂ ಕೂಡ ನಾನು ತಗೊಳ್ಳಲ್ಲ ಅಂತ ಹೇಳಕ್ಕೆ ಬರಲ್ಲ. ಯಾವುದೋ ರೈತ ಬರ್ತಾನೆ, 1 ಲೀಟ್ರ್ ಜಾಗದಲ್ಲಿ 1.5 ಲೀಟ್ರ್ ತಂದೆಯಪ್ಪ ನಾನು ಅಂತ ಹೇಳ್ತಾನೆ ಒಬ್ಬ ರೈತ. ನಾನು ತಗೊಳ್ಳಲ್ಲ ಅಂತ ಹೇಳಕ್ಕೆ ಬರಬಾರ್ದು, ಆ ಥರ ಹೇಳಕ್ಕೆ ಆಗೋದೂ ಇಲ್ಲ. ಹಾಲು ತೊಗೊಳ್ಳೇಬೇಕು. ಹಾಲು ಉತ್ಪನ್ನ ಜಾಸ್ತಿ ಆಗ್ತಾ ಇದೆ, ಅದರ ಕನ್ಸಂಪ್ಷನ್ ಅಂದರೆ ಕೊಂಡುಕೊಳ್ಳೋರ ಕಥೆ ಅಂತ ಬರುತ್ತೆ. ಈಗ ಕೊಂಡುಕೊಳ್ಳೋರ ಕಥೆ ಏನಾಗ್ತಿದೆ ಅಂತ ಹೇಳಿ ಅದು ಕೂಡ ಕಡಿಮೆ ಆಗಿದೆ ಅಂತ. ಫಾರ್ ಎಕ್ಸಾಂಪಲ್, ಈಗ ತಿರುಪತಿ ಲಡ್ಡುಗೆ KMF ಕಡೆಯಿಂದ ತುಪ್ಪ ಹೋಗ್ತಿತ್ತು ಅಂತ ಅಂದ್ಕೊಳ್ಳಿ, ನಮಗೆ ಬೇಡ ಅಂದರು, ಬೇರೆ ಅಮೂಲ್ಯೋ ಇನ್ಯಾವುದೋ ಅವರು ಕೊಂಡ್ಕೊಳ್ಳೋಕೆ ಶುರು ಮಾಡ್ಕೊಳ್ತಾರೆ. ಇದರ ನಡುವೆ ಕ್ಷೀರಭಾಗ್ಯದ ಹಾಲು 2 ದಿನಕ್ಕೆ ಬದಲಾಗಿ ವಾರದಲ್ಲಿ 3 ದಿನ ಕೊಡ್ತಾ ಇದ್ದಾರೆ. ಇದು ಸಾಲದು ಅಂಥೇಳಿ ಈ ಅಂಗನವಾಡಿ ಮಟ್ಟದಲ್ಲಿಯೂ ಕೂಡ ಇನ್ನು ಉಳಿದಂಥ ಹಾಲಲ್ಲೂ ಕೂಡ ನಾವೇನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಹಾಲಿನ ಪುಡಿ ಎಲ್ಲ ಮಾಡ್ತಾ ಇದ್ದಾರೆ. ಹಾಲಿನ ಪುಡಿ ಮಾಡಿ ಅದನ್ನು ಕೊಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ಬುಡಕಟ್ಟು ಜನಗಳಿಗೂ ಕೂಡ ಅದೆಲ್ಲ ಹೋಗ್ತಾ ಇದೆ. ಮಕ್ಕಳಿಗೂ ಹಾಲಿನ ಪುಡಿ ಕೊಡ್ತಕ್ಕಂಥ ಕೆಲಸ ಇದೆ, ಗರ್ಭಿಣಿಯಲ್ಲಿ ಕೊಡ್ತಕ್ಕಂಥ ಕೆಲಸ ಇದೆ. ಪಶುಭಾಗ್ಯ ಯೋಜನೆ ಅಡಿಯಲ್ಲಿ ಒಂದಷ್ಟು ಅವರಿಗೆ ಹೆಚ್ಚಿನ ಸೌಕರ್ಯಗಳನ್ನು ಕೊಡಬೇಕಾಗತ್ತೆ ಅಂತ ಸರ್ಕಾರದ ಕಾರಣಗಳು. ಯಾರಾದರೂ ಅರ್ಜಿ ಹಾಕಿದ್ರೇನ್ರಿ, 500 ml ಜಾಗದಲ್ಲಿ ನಮಗೆ 550 ml ಕೊಡಿ, ಇಲ್ಲ 1000 ml ಜಾಗದಲ್ಲಿ 1050 ml ಹಾಕಿ ಅಂತ ನಾವೇನು ಅರ್ಜಿ ಹಾಕಿದ್ವಾ ಅಂತ ಕೇಳ್ತಾ ಇದ್ದಾರೆ. ಅವರ ಪ್ರಶ್ನೆ ಏನಿದೆ ಅಂತ ಹೇಳಿದ್ರೆ, ಹಾಲು ಮೋರಿಗೆ ಸೇರೋ ಬದಲು ಜನಗಳ ಹೊಟ್ಟೆ ಸೇರಲಿ. 50 ml ಅನ್ನೋದು 500 ಮಿಲಿಲೀಟರ್ನ 10ನೇ ಒಂದು ಭಾಗ. 500 ಮಿಲಿಲೀಟರ್ ಬರುತ್ತಲ್ಲ, ಅದರ 10ನೇ ಒಂದು ಭಾಗ ಆಗುತ್ತೆ. ಅದರ ಒಂದು ಭಾಗ ಕೊಂಡುಕೊಂಡು ಅದಕ್ಕೆ 2 ರೂಪಾಯಿ ಜಾಸ್ತಿ ಕೊಟ್ಟು ಮನೇಲಿ ಯಾವುದೋ ಒಂದು ಮಗು 50 ml ಹಾಲು ಜಾಸ್ತಿ ಕುಡಿದ್ರೆ ಸಮಸ್ಯೆ ಏನಾಗಲಿಕ್ಕಿಲ್ಲ ಅಂತ ಇವರ ಒಂದು ತರ್ಕ ಇದೆ. ಆದರೆ ಹಾಲಿಗೆ ಬೆಲೆ ಜಾಸ್ತಿ ಆಯಿತು ಅಂತ ಹೇಳಿ ಪ್ರತಿಪಕ್ಷಗಳು ವಾದವನ್ನು ಕೂಡ ಮಾಡ್ತಾ ಇವೆ. ಹಾಲಿನ ಪ್ಯಾಕೆಟಲ್ಲಿ 500 ml ಬದಲಿಗೆ 550 ml ಸಿಗುತ್ತೆ, 1000 ml ಬದಲಿಗೆ 1050 ml ಸಿಗುತ್ತೆ. ಇದನ್ನು ನಿರಾಕರಿಸಬೇಡಿ. ಜೊತೆಗೆ ಈ ಹಾಲು ಜಾಸ್ತಿ ಆಯಿತು ಅಂದಾಗ ರೈತರಿಗೆ ನಾವು ದುಡ್ಡು ಕೊಡಲೇಬೇಕಾಗತ್ತೆ. ಈಗೇನೋ ನಾವು ಈಗ 50 ml ಜಾಸ್ತಿ ಕೊಡ್ತಾ ಇದ್ದೀವಿ ಅಂದ ತಕ್ಷಣ ರೈತರು ಸುಮ್ಮನೆ ಬಿಟ್ಬಿಡಲ್ಲ, ನಮಗೂ ಜಾಸ್ತಿ ಕೊಡಿ ಅಂತ ಕೇಳ್ತಾರೆ, ಅವ್ರಿಗೂ ಕೊಡಬೇಕಾಗತ್ತೆ ಅಂಥೇಳಿ ಸರ್ಕಾರದ ವಾದ. ಕೊಡ್ತಾರೆ, ಬೆಲೆ ಏರಿಕೆ ಮಾಡಿಲ್ಲ.
ಗೊತ್ತಾಯ್ತಾ? ಫಸ್ಟ್ ಬೆಲೆ ಏರಿಕೆ ಆಗಿಲ್ಲ. ಹಾಲಿನ ಕ್ವಾಂಟಿಟಿ ಕೊಡ್ತಿದ್ರಲ್ಲ, ಕ್ವಾಂಟಿಟಿ ಹೆಚ್ಚು ಮಾಡಿದ್ದಾರೆ. ಆ ಕ್ವಾಂಟಿಟಿ ಹೆಚ್ಚು ಮಾಡಿ ಅದಕ್ಕೆ ಎಷ್ಟು ಬೆಲೆ ಆಗುತ್ತೆ ಅಷ್ಟು ದುಡ್ಡು ಹೆಚ್ಚು ಮಾಡಿದ್ದಾರೆ. ಬಿಕಾಸ್ ಹಾಲಿನ ಉತ್ಪಾದನೆ ಜಾಸ್ತಿ ಆಗಿದೆ. ಹಾಲು ಉತ್ಪಾದನೆ ಜಾಸ್ತಿ ಆದರೆ ಮಾರುಕಟ್ಟೆ ಆಗಬೇಕಲ್ಲ. ಆ ಮಾರುಕಟ್ಟೆ ಇಲ್ಲದೇ ಇರೋದ್ರಿಂದ ಇರ್ತಕ್ಕಂಥದ್ರಲ್ಲೇ ಮಾರುಕಟ್ಟೆ ವ್ಯವಸ್ಥೆನ ಹೆಚ್ಚು ಪಾಕೆಟ್ನಲ್ಲಿ ಹಾಲನ್ನು ಹೆಚ್ಚು ಕೊಟ್ಟು ದುಡ್ಡು ಹೆಚ್ಚು ಮಾಡಿದ್ದಾರೆ. ಯಾವುದೇ ದರ ಹೆಚ್ಚು ಮಾಡಿಲ್ಲ, ಹಾಲಿನ ದರ ಹೆಚ್ಚು ಮಾಡಿಲ್ಲ, ಕ್ವಾಂಟಿಟಿ ಹೆಚ್ಚು ಮಾಡಿದ್ದಾರೆ. ಹೆಚ್ಚು ಕ್ವಾಂಟಿಟಿ ಕೊಡ್ತಾರಲ್ಲ ಅದಕ್ಕೆ ಬೆಲೆ ಜಾಸ್ತಿ ಆಗಿದೆ. 2 ರೂಪಾಯಿ 10 ಪೈಸೆ ಆಗುತ್ತೆ. 2 ರೂಪಾಯಿ 10 ಪೈಸೆ ಆಗುತ್ತೆ. ಆದರೆ 10 ಪೈಸೆ ಬಿಟ್ಬಿಟ್ಟು 2 ರೂಪಾಯಿ. ಸೊ ಅದಕ್ಕೆ ನಾವು ಇವತ್ತು ಏನು ಪ್ರತಿದಿನ 1 ಲೀಟ್ರ್ ಹಾಲನ್ನು ಏನು ನಾವು ಗ್ರಾಹಕರಿಗೆ ಕೊಡ್ತಾ ಇದ್ದೀವಿ ಅಂದರೆ 1000 ml ಏನು ಪ್ರತಿದಿನಕ್ಕೆ ನಾವು ಗ್ರಾಹಕರಿಗೆ 1 ಲೀಟ್ರಿಗೆ 42 ರೂಪಾಯಿ ಇದೆ. ನಾನು ಕರ್ನಾಟಕ ರಾಜ್ಯದ ನಮ್ಮ ನಂದಿನಿ ಬ್ರ್ಯಾಂಡ್ ಹಾಲು ಯಾರ್ಯಾರು ಗ್ರಾಹಕರು ಬಳಕೆ ಮಾಡ್ತಾರೆ ಆ ಗ್ರಾಹಕರಿಗೆ ತಮ್ಮ ಮೂಲಕ ನಾನು ವಿನಂತಿಯನ್ನು ಮಾಡ್ತಾಯಿದ್ದೀನಿ. ಯಾವುದೇ ಕಾರಣಕ್ಕೂ ಯಾರು ಕೂಡ ಇದರಲ್ಲಿ ದರ ಹೆಚ್ಚು ಮಾಡ್ತಾಯಿದ್ದೀವಿ ಅನ್ನೋದು ಭಾವನೆ ಯಾರಿಗೂ ಬರಬಾರ್ದು. ನಮ್ಮ ದರ 42 ರೂಪಾಯಿ. ನಾವೇನು ಪ್ರತಿ 1 ಲೀಟ್ರ್ ಹಾಲಿಗೆ 42 ರೂಪಾಯಿ ಏನು ಕೊಡ್ತಾಯಿದ್ದೀವಿ ಅದೇ 42 ರೂಪಾಯಿ. ನಾವು ದರವನ್ನು ಹೆಚ್ಚು ಮಾಡ್ತಾ ಇಲ್ಲ. ಅದಕ್ಕೆ ನಾವು 1 ಲೀಟ್ರಿಗೆ 1000 ml ಹಾಲಿರುತ್ತೆ, ಅದಕ್ಕೆ 50 ml ಹಾಲನ್ನು ನಾವು ಅಡಿಷ್ನಲ್ಲಾಗಿ 1050 ml ಹಾಲನ್ನು ನಾವು ಪಾಕೆಟಲ್ಲಿ ತಯಾರು ಮಾಡ್ತೀವಿ. ಅಂದರೆ ನಾವು ತೂಕ ಮಾಡಿದರೂ ಅವ್ರು ಅಳತೆ ಮಾಡಿದರೂ 1000 ml ಹಾಲಿರುತ್ತೆ. ಅದರಲ್ಲಿ ಆ 50 ml ಹಾಲಿನ ದರ 2 ರೂಪಾಯಿ 10 ಪೈಸೆ ಆಗುತ್ತೆ. ಆ 2 ರೂಪಾಯಿ 10 ಪೈಸೆ ಮಾತ್ರ ನಾವು 42 ರೂಪಾಯಿ ಇದ್ದಿದ್ದ ದರವನ್ನು 44 ರೂಪಾಯಿನ ನಾವು ನಾಳೆಯಿಂದ ಅದನ್ನು ಜಾರಿ ಮಾಡಬೇಕಂತೇಳಿ ನಾವು ಒಂದು ತೀರ್ಮಾನವನ್ನು ಈಗ ಏಕಾಏಕಿ ಸುಮಾರು ಹಾಲಿನ ದರನೂ ಕೂಡ 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಕಳೆದ ವರ್ಷ ಹಾಲಿನ ದರ 3 ರೂಪಾಯಿ ಜಾಸ್ತಿ ಮಾಡಿದರು. ಕಳೆದ ವರ್ಷ ಇದೇ 1 ವರ್ಷದ ಹಿಂದೆ 3 ರೂಪಾಯಿ ಜಾಸ್ತಿ ಮಾಡಿದರು. ಈಗ ಮತ್ತೆ 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಅಂದರೆ ಬೆಳಗ್ಗೆ ಎದ್ದು ಮಕ್ಕಳು ಹಾಲು ಕುಡಿಯೋದಕ್ಕೂ ಜಾಸ್ತಿ, ಸಂಜೆ ಮನೆ ಯಜಮಾನ ಏನೋ ಕೂಲಿ ಮಾಡ್ಕೊಂಬಂದು ಆಲ್ಕೋಹಾಲ್ ಕುಡಿಯೋಕ್ಕೂ 50 ರೂಪಾಯಿ ಜಾಸ್ತಿ ಕ್ವಾರ್ಟರ್ ಮೇಲೆ. ಬಿತ್ತನೆ ಬೀಜದ ಬೆಲೆಯನ್ನು ಏರಿಕೆ ಮಾಡಿದ್ದಾರೆ. ರೈತರು ಬಿತ್ತನೆ ಬೀಜದ ಬೆಲೆ ಏರಿಕೆ, ಎಲೆಕ್ಟ್ರಿಸಿಟಿ ದರವನ್ನು ಹೆಚ್ಚಳ ಮಾಡಿದ್ದಾರೆ. ಈಗ ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿಕೆ ಕೊಡ್ತಾ ಇದ್ದಾರೆ, ನೀರಿನ ದರವನ್ನು ಹೆಚ್ಚಳ ಮಾಡುವ ಅನಿವಾರ್ಯತೆ ಇದೆ ಅಂತ. ಕೊಡ್ತಿರೋದು ಕಲುಷಿತ ನೀರು, ನೀರಿನ ದರವನ್ನು ಹೆಚ್ಚಳ ಮಾಡುವ ಅನಿವಾರ್ಯತೆ ಇದೆ ಅಂತ ಉಪಮುಖ್ಯಮಂತ್ರಿಗಳು ಹೇಳಿಕೆ ಕೊಡ್ತಿದ್ದಾರೆ. ಅದು ರಾಮಲಿಂಗಾರೆಡ್ಡಿಯವರು ಅದ್ರ ಹಿಂದೆ ಹೇಳಿದ್ನಲ್ಲ, ಒಂದು ಏರಿಸಿದ್ರೆ ಅದ ಹಿಂದ್ಗಡೆ ಎಲ್ಲವೂ ಶುರು ಆಗುತ್ತೆ ಅಂತ. ರಾಮಲಿಂಗಾರೆಡ್ಡಿಯವರು ಬಸ್ ದರ ಹೆಚ್ಚಳದ ಬಗ್ಗೆ ಸೂಚನೆ ಕೊಟ್ಟಿದ್ದಾರೆ. ಬಹುಶಃ ಇವರು ಗಾಳಿ ಮೇಲೊಂದು ತೆರಿಗೆ ಹಾಕಿಬಿಟ್ರೆ ಭೂಮಿ. ನಾವು ಹಾಲಿನ ಬೆಲೆ ಹೆಚ್ಚಳ ಮಾಡಿಲ್ಲ, ಹಾಲಿನ ಕ್ವಾಂಟಿಟಿಯನ್ನು ಜಾಸ್ತಿ ಮಾಡಿದ್ದೀವಿ ಅಷ್ಟೇ. 500 ಮಿಲಿಲೀಟರ್ ಪ್ಯಾಕೆಟ್ ಜಾಗದಲ್ಲಿ 550 ಮಿಲಿ ಹಾಕಿ ನಾವು ಕೊಡ್ತಾ ಇದ್ದೀವಿ. ಆ 50 ಮಿಲಿ ಎಕ್ಸ್ಟ್ರಾಗೆ 2 ರೂಪಾಯಿ 10 ಪೈಸೆ ಆಗುತ್ತೆ. 10 ಪೈಸೆ ಬಿಟ್ಟು 2 ರೂಪಾಯಿ ನಾವು ಅದಕ್ಕೆ ಬೆಲೆ ನಿಗದಿ ಮಾಡ್ತಾ ಇದ್ದೀವಿ ಅಂಥೇಳಿ ಸರ್ಕಾರದ ಸ್ಪಷ್ಟನೆ. KMFದು ಅದೇ ಸ್ಪಷ್ಟನೆ ಇದೆ. ಇರಲಿ, ಪ್ರಶ್ನೆ ಇಲ್ಲಿ ಹಾಲಿನ ಬೆಲೆ ಆವಾಗ ಜಾಸ್ತಿ ಆಗಲ್ಲ. ಪ್ರಶ್ನೆ ಇಷ್ಟೇ ಬರುತ್ತೆ, ಯಾರಾದರೂ ಬಂದು ಕನ್ನಡಿಗರು ಅಥವಾ ಇದನ್ನು ಹಾಲನ್ನು ಬಳಸೋರು ನಿಮಗೆ 50 ml ಜಾಸ್ತಿ ಕೊಡಿ, ನಾನು 2 ರೂಪಾಯಿ ಜಾಸ್ತಿ ಕೊಡ್ತೀನಿ ಅಂತ ಅರ್ಜಿ ಹಾಕಿದ್ರಾ ಅಂತ ಇದೊಂದು ಭಾಗ. ಸರ್ಕಾರದ ವಾದ ಏನು, ಸ್ವಾಮಿ ಹಾಲಿನ ಉತ್ಪಾದನೆ ಜಾಸ್ತಿ ಆಗಿಬಿಟ್ಟಾಗ, ಅದನ್ನು ಯಾರು ಕೊಂಡುಕೊಳ್ಳೋರು ಇರದೇ ಇದ್ದಾಗ ರೈತರಿಗೆ ನಾವು ಅನ್ಯಾಯ ಮಾಡೋಕ್ಕಾಗಲ್ಲ. ರೈತರ ಬಳಿಯಿಂದ ನೋಡಪ್ಪ ನಾನು ತೊಗೊಳ್ಳೋದೇ 90 ಲಕ್ಷ ಲೀಟರ್ ಹಾಲು, 9 ಲಕ್ಷ ಲೀಟರ್ ಹಾಲುಗಳನ್ನು ದಿನಕ್ಕೆ ಉತ್ಪಾದನೆ ಆಗುತ್ತಲ್ಲ, ನೀನೇನಾದರೂ ಮಾಡ್ಕೋಪ್ಪ, ನಾವು ಹೇಳಕ್ಕೆ ಬರಲ್ಲ. ರೈತರನ್ನ ತೊಗೊಳ್ಳೇಬೇಕು ನಾವು. ಇದರ ಬದಲಿಗೆ ನಮಗೆ ಮಾರ್ಕೆಟ್ ಜಾಸ್ತಿ ಆಗಿತ್ತಾ, ಬೇರೆ ರಾಜ್ಯಗಳಿಗೂ ಸಪ್ಲೈ ಮಾಡುವಂತಾಗಿತ್ತಾ, ಆಗೇನಾಗುತ್ತೆ ನಾವು ಆರಾಮಾಗಿ ಕೊಟ್ಟುಬಿಡ್ತೀವಿ ಅವ್ರಿಗೆ. ಆ ಹಾಲು ವೇಸ್ಟು ಆಗಬಾರ್ದು, ರೈತನಿಗೂ ಲಾಭ ಆಗಬೇಕು, ಬಡವರ ಹೊಟ್ಟೆಗೂ ಹೋಗಬೇಕದು, ಜೊತೆಗೆ ಆ ಮಹಾಮಂಡಳ ಉಳಿಬೇಕಲ್ಲ. ಆ ಎಲ್ಲ ದೃಷ್ಟಿಯಿಂದ ನಾವು ಹೀಗೆ ಮಾಡಿದ್ದೀವಿ ಅಂತ ಸರ್ಕಾರದ ಸಮರ್ಥನೆ ಇದೆ. ಇದಿರಲಿ ಒಂದು ಕಡೆ, ಆಯಿತು.
ಇದನ್ನು ಬೆಲೆ ಏರಿಕೆ ಅಂತ ಆದರೂ ಮಾತಾಡಲಿ, ಏನಾದರೂ ಮಾತಾಡಲಿ. ಮಿಸ್ಟರ್ ಅಶೋಕ್ ಆ್ಯಂಡ್ ಮಿಸ್ಟರ್ ರವಿ ಅವರು ಬಹಳ ಮಾತಾಡ್ತಾ ಇದರಲ್ಲಿ ಹೋದ ವರ್ಷ ಕೂಡ ಜಾಸ್ತಿ ಆಗಿತ್ತು ಹಾಲಿನ ಬೆಲೆ. ಇರಲಿ, 2022ರಲ್ಲೂ ಕೂಡ ಹಾಲಿನ ಬೆಲೆ ಜಾಸ್ತಿ ಆಗಿತ್ತು. 3 ರೂಪಾಯಿ ಜಾಸ್ತಿ ಮಾಡಬೇಕು ಅಂತ ತೀರ್ಮಾನ ಆಗೋಗುತ್ತೆ, ಹೆಚ್ಚು ಕಡಿಮೆ 3 ರೂಪಾಯಿ ಜಾಸ್ತಿ ಆಯ್ತಂತೆ ಅಂದ ತಕ್ಷಣ ಬೊಮ್ಮಾಯಿ ಅವರು ಸೇಮ್ ಆಗೇನು ಮಾಡಿದ್ರು ಅವರು, ಬೊಮ್ಮಾಯಿ ಅವರು ಇಲ್ಲ 3 ರೂಪಾಯಿ ಬೇಡ 2 ರೂಪಾಯಿ ಜಾಸ್ತಿ ಮಾಡೋಣ ಅಂದ ತಕ್ಷಣ ಏನಾಯಿತು, ಅಯ್ಯೋ ಸದ್ಯ 3 ರೂಪಾಯಿ ಇಲ್ವಲ್ಲ ಬಿಡಪ್ಪ. ಇದು ಬೆಲೆ ಏರಿಕೆಯ ಒಂದು ಟ್ರಿಕ್ಸ್. ಇದು ಪೆಟ್ರೋಲ್ಗೂ ಹೀಗೆ ಮಾಡ್ತಿದ್ರು, 5 ರೂಪಾಯಿ ಜಾಸ್ತಿ ಅಂತೆ ನಾಳೆಯಿಂದ ಅಂತ ಹೇಳೋದು. ಆಮೇಲೆ ಇಲ್ಲ 5 ರೂಪಾಯಿ ಎಲ್ಲ ಮಾಡೋಕ್ಕೆ ಬರಲ್ಲ, 2 ರೂಪಾಯಿ ಸಾಕು, 2.5 ರೂಪಾಯಿ ಸಾಕು ಅಂತ ತೀರ್ಮಾನ ಮಾಡಿಕೊಂಡು ಒಂದೇ ವರ್ಷದಲ್ಲಿ 12 ಬಾರಿ 14 ಬಾರಿ ಎಲ್ಲ ಪೆಟ್ರೋಲ್ ಜಾಸ್ತಿ ಮಾಡಿರೋ ಉದಾಹರಣೆ ಇದೆ. ಯಾವ ಸರ್ಕಾರವೂ ಇದರಿಂದ ಹೊರತಾಗಿಲ್ಲ. ನಿಮ್ಮ ಕ್ವಶ್ಚನ್, ನಿಮ್ಮ ಕನ್ಸರ್ನ್, ನಿಮ್ಮ ಪ್ರಶ್ನೆ ಮತ್ತು ನಿಮ್ಮ ಕಾಳಜಿ ನಿಜವಾಗಿಯೂ ಬೆಲೆ ಏರಿಕೆ ಬಗ್ಗೆನೇ ಆಗಿದ್ದರೆ ನಾವು ಅದನ್ನು ವೆಲ್ಕಮ್ ಮಾಡ್ತಿದ್ದೀವಿ. ನೀವು ಜನಪರವಾಗಿ ಆಫ್ಟರ್ 10 ಇಯರ್ಸ್ ರಾಜ್ಯದಲ್ಲಿ ಬೇರೊಂದು ಸರ್ಕಾರ ಬಂದಾಗಲಾದರೂ ಕೂಡ ನಿಮ್ಮ ನಾಲಿಗೆ ಬೆಲೆ ಏರಿಕೆ ಎನ್ನುವ ಶಬ್ದಗಳನ್ನು ತಪ್ಪಿಲ್ಲದೆ ಹೊರಳಿಸ್ತಾ ಇದೆಯಲ್ಲ, ಇದಕ್ಕೆ ವೆಲ್ಕಮ್ ಮಾಡಬೇಕು ನಾವು. ರವಿ ಅವರೇ, ನೀವು ಬಿತ್ತನೆ ಬೀಜದ ಬಗ್ಗೆ ಮಾತಾಡ್ತಾ ಇದ್ದೀರಾ. ಸಿ ಟಿ ರವಿ ಅವರೇ, ಕೇಳಿಸ್ತಾ ಇದೆಯಾ? ಬಿತ್ತನೆ ಬೀಜದ ಬಗ್ಗೆ ತಾವು ಭಾಷಣ ಮಾಡ್ತಿರೋದು. ರಸಗೊಬ್ಬರದ ಬಗ್ಗೆನೂ ಮಾತಾಡೋಣ, ಬಿತ್ತನೆ ಬೀಜದ ಬಗ್ಗೆನೂ ಮಾತಾಡೋಣ. ಬೆಲೆ ಏರಿಕೆನೇ ಇಶ್ಯೂ ಆದರೆ ರಸಗೊಬ್ಬರ 10 ವರ್ಷಗಳ ಹಿಂದೆ ಎಷ್ಟಿತ್ತು, ಇವತ್ತಿಗೆ ಎಷ್ಟಿದೆ ಮಾತಾಡೋಣ. ಬಿತ್ತನೆ ಬೀಜ 10 ವರ್ಷಗಳ ಹಿಂದೆ ಎಷ್ಟಿತ್ತು, ಇವತ್ತೆಷ್ಟಿದೆ ಮಾತಾಡೋಣ. ಯಾವ ಸರ್ಕಾರದ ವೇಳೆಯಲ್ಲಿ ಎಷ್ಟೆಷ್ಟು ಬೆಲೆ ಜಾಸ್ತಿ ಆಗಿತ್ತು, ಇವತ್ತದ್ರ ಬಗ್ಗೆ ನಾವು ಮಾತಾಡಬೇಕು. ಅದರ್ವೈಸ್ ಹಿಪೋಕ್ರಸಿ ಆಗಿಬಿಡುತ್ತೆ ನಿಮ್ಮದು, ಪಕ್ಷಪಾತ ಧೋರಣೆ ಆಗಿಬಿಡುತ್ತೆ ನಿಮ್ಮದು. ಇದನ್ನು ನೀವ್ಯಾರು ಮಾತನಾಡಕೂಡ್ದು. ಇಲ್ಲ ಬೆಲೆ ಏರಿಕೆನೇ ವಿಷಯ ಆದರೆ ನೀವು ಯಾರೋ ಹೇಳ್ತಿದ್ರು ಅವತ್ತಿಗೆ, ಅವಾಗೆಲ್ಲ ನಾವೇ ಕೇಳಿದ್ದೀವಿ ಇದನ್ನು. 500 ರೂಪಾಯಿ ಆಗಿಬಿಡ್ರಿ ಪೆಟ್ರೋಲು, ದೇಶಕ್ಕೋಸ್ಕರ ಹಾಕ್ಸ್ಕೊಂಡ್ಬಿಡ್ತೀವಿ ನಾವು ಅಂದಿದ್ರಿ ನೀವು. ನಿಜ ಅಲ್ವಾ? 500 ರೂಪಾಯಿ ಆಗಲಿ, ದೇಶಕ್ಕೋಸ್ಕರ ಅಲ್ವೇನ್ರಿ? 5 ರೂಪಾಯಿ ಜಾಸ್ತಿ ಕೊಡೋಕ್ಕಾಗಲ್ವೇನ್ರಿ ಲೀಟ್ರಿಗೆ ಎಂದಿದ್ರಿ. ಈಗ ಹಾಕ್ಸಿ ನೋಡೋಣ, 90 ರೂಪಾಯಿಗೋ 100 ರೂಪಾಯಿಯೋ ಪೆಟ್ರೋಲ್ಗೆ 1 ಲೀಟ್ರಿಗೆ ನೀವೇನು ಮಾಡಬೇಕೀಗ? 1.5 ಲೀಟ್ರ್ ಹಾಕ್ಸಿ ನೋಡೋಣ. 100 ರೂಪಾಯೇ ಕೊಡೋಣ, 1 ಲೀಟ್ರ್ ಜಾಗದಲ್ಲಿ 1.5 ಲೀಟ್ರ್ ಹಾಕ್ಸ್ಬೇಕು. ನೀವು ಹಾಕ್ಸ್ತೀರಾ? ಇದೆಯಾ? ಅದಾದರೆ ದೇಶಕ್ಕೆ, ಇದಾದರೆ ಪಕ್ಷ ಕಾರಣ, ಸರ್ಕಾರದ ಕೆಟ್ಟ ಆಳ್ವಿಕೆ. ನಿಮ್ಮ ಕಡೆಯವ್ರು ಮಾಡಿದಾಗೆಲ್ಲ ಏನು ನಿಮ್ಮ ವಾದ? ಬೆಲೆ ಏರಿಕೆ ಶಬ್ದವೇ ಇಲ್ಲ. 10 ವರ್ಷ ಆದಮೇಲೆ ನಿಮ್ಮಗಳ ಬಾಯಿನಲ್ಲಿ ಬೆಲೆ ಏರಿಕೆ ಬಗ್ಗೆ ಜನಗಳ ಪರವಾಗಿ ಒಂದು ಮಾತು ಕೇಳ್ತಾ ಇದ್ದೀವಿ ರೀ. ಇಲ್ಲಿವರೆಗೂ ಧರ್ಮ, ಜಾತಿ, ದಂಗಲ್ಲು, ಹಲಾಲು, ಯುಗಾದಿ ಹಬ್ಬ ಆಯಿತು ಅಂದರೆ ಎಲ್ಲ ಕ್ಯಾಮ್ರಾಗಳು ಮಾಂಸದ ಅಂಗಡಿ ಮುಂದೆ ನಿಂತಿದ್ವು. ನಮ್ಮ ಕ್ಯಾಮ್ರಾಗಳು ಏನಾಗ್ತಿದೆ ಇಲ್ಲಿ, ಯಾವ ಕಥೆ ಅಂತ ಹೇಳಿ. ಈಗ ಅಶೋಕ್ ಅವರು, ರವಿ ಅವರು, ನೀವು ಬೆಲೆ ಏರಿಕೆ ಬಗ್ಗೆ ಮಾತಾಡ್ತಾ ಇದ್ದೀರಿ. ನೀವು ಮಾತಾಡೋಣ, ಹಾಗಾದರೆ ನಮ್ಮ ಜೊತೆನೇ ಬನ್ನಿರಿ, ನಾವು ನಿಮ್ಮ ಜೊತೆ ರೀ. ಇದರಲ್ಲಿ ಯಾವಾಗಲೂ ನಾವು ನಿಮ್ಮ ಜೊತೆನೇ. ಪ್ರತಿ ಬೆಲೆ ಏರಿಕೆ ಬಗ್ಗೆ ಮಾತಾಡಬೇಕು. ಮೊಸರಿಗೆ GST ಹಾಕಿದ್ರು, ಹಾಲು, ಮೊಸರು, ಇನ್ನು ಬೇರೆ ಉತ್ಪನ್ನಗಳು, ಚಪಾತಿಗೆ ಎಲ್ಲ GST ಹಾಕಿದ್ರಲ್ರಿ. ಎಲ್ರಿ ಹೋಗಿದ್ರಿ ನೀವಿಬ್ಬರು? ಅವಾಗ ಎಲ್ಲಿದ್ದೀರಿ ಅವತ್ತಿಗೆ ನೀವು? ನಿಮ್ಮ ಡಿಕ್ಷನರಿಲಿ ಬೆಲೆ ಏರಿಕೆ ಪದ ಕಳೆದು ಹೋಗಿತ್ತು ಅವಾಗ ಮಿಸ್ಟರ್ ರವಿ, ಮಿಸ್ಟರ್ ಅಶೋಕ್? ಇಲ್ಲ ತಾನೇ? ಅವತ್ತಿಗೆ ಮಾತ್ರ ಎಲ್ಲವನ್ನೂ ಮರೆಸಬೇಕು ಅಂತ. ಪೆಟ್ರೋಲ್ ಆದರೂ ಜಾಸ್ತಿ ಆಗಲಿ, ಡೀಸೆಲ್ ಆದರೂ ಜಾಸ್ತಿ ಆಗಲಿ, ಗ್ಯಾಸ್ ಆದರೂ ಜಾಸ್ತಿ ಆಗಲಿ, ಏಕೈಕ ಉದ್ದೇಶ ಏನು ಹೇಳಿ? ಎಲ್ಲಿ ಈ ವಿಷಯ ಜನಗಳ ತಲೆಗೆ ಹೋಗ್ಬಿಡುತ್ತೋ ಅಂತ ಏನು ಮಾಡ್ತಾ ಇದ್ದೀರಿ ನೀವು ಅವಾಗ? ಇದು ಡೈವರ್ಷನ್ನು. ಅವ್ರು ಯಾರೋ ಹಿಜಾಬ್ ಹಾಕ್ಕೊಂಡಿದ್ರು, ಇಲ್ಲೆಲ್ಲೋ ಹಲಾಲ್ ಆಗಿಬಿಟ್ಟಿದೆ, ಅಲ್ಲಿ ಜಟ್ಕಾ ಕಟ್ಟಲ್ಲಿ ತೊಗೊಳ್ಳಿ ನೀವು ಮಾಂಸವನ್ನು, ಈ ಶಾಲೆಗೆ ಆ ಬಣ್ಣ ಬೆಳೆದುಬಿಟ್ಟಿದ್ದಾರೆ, ಆ ಶಾಲೆಗೆ ಈ ಬಣ್ಣ ಬೆಳೆದುಬಿಟ್ಟಿದ್ದಾರೆ, ಆ ಕ್ಲಾಕ್ ಟವರ್ಗೆ ಇದು ಬೆಳೆದುಬಿಟ್ಟಿದ್ದಾರೆ, ಇದರಲ್ಲೇ ಮುಳುಗಿಸ್ಬಿಟ್ರಿ. ಆಗ ಮಧ್ಯದಲ್ಲಿ ಬೆಲೆ ಏರಿಕೆ ಆಯಿತು ಅಂದಾಗ 3 ರೂಪಾಯಿ ಮಾಡಬೇಕು ಅಂತ ಇದ್ದರು. ರೈತರ ಹಿತಾಸಕ್ತಿ ನೋಡಬೇಕಲ್ವೇನ್ರಿ? ಬೊಮ್ಮಾಯಿ ಅವ್ರು ಬಂದ್ಬಿಟ್ಟು ಏನು ಮಾಡಿದ್ರು, 2 ರೂಪಾಯಿ ಮಾಡಿದ್ರು ಅಂತ ನೀವೇ ಮಾತಾಡಿದ್ರಿ. ಇವತ್ತಿಗೆ ನೀವು ಈ ಬೆಲೆ ಏರಿಕೆ ಬಗ್ಗೆ ಮಾತಾಡ್ತಾ ಇದ್ದೀರಿ. ನಿಮಗೆ ಅನ್ಸಲ್ವಾ ಇದು? 10 ವರ್ಷ ಆದಮೇಲೆ ನೀವು ನಿಮ್ಮ ನಾಯಕರುಗಳೆಲ್ಲ ಬೆಲೆ ಏರಿಕೆ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಹೇಳಿ? ಹೋಗೋಣವಾ ಜಾಥಾ ಹೋಗೋಣವೇನ್ರಿ? ಡೆಲ್ಲಿವರೆಗೂ ಸೈಕಲಲ್ಲಿ ಪ್ರತಿಭಟನೆ ಮಾಡೋಣವಾ? ಬನ್ನಿ. ಹಾಗಾದರೆ ಹಿಪೋಕ್ರಸಿ ಬಿಟ್ಬಿಡಿ. ಎಲ್ಲ ರಾಜ್ಯಗಳ ಬೆಲೆ ಏರಿಕೆ, ಕೇಂದ್ರದ ಬೆಲೆ ಏರಿಕೆ ವಿರುದ್ಧನೂ ನೀವು ಮಾತಾಡಬೇಕು ಜನಗಳ ಪರವಾಗಿ. ನೀವಿರೋದೇ ನಿಜ ಆದರೆ. ರಾಜಕೀಯ ಮಾಡೋದಿದ್ರೆ ನಿಮ್ಮದೂ ಕೂಡ ರಾಜಕೀಯ ಆಚೆ ಬರುತ್ತೆ.